ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆ ತಿಳಿಸುವ ಸಂದೇಶವೇನೆಂದರೆ ನಮ್ಮ ಮಗಳು ಓದ್ತಾಳ, ಓದಿದ್ದ ನೆನಪುಳಿಯಂಗಿಲ್ಲ. ಆದ್ರೆ ನಾವು ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಆ ಮೆಥಡ್ ಬಳಸ್ರಿ. ಆಮೇಲೆ ನನಗೆ ಹೇಳ್ರಿ. ಈ ವಿಡಿಯೋ ಪೂರ್ತಿ ನೋಡ್ರಿ. ನಡಬರ್ಕೆಲ್ಲಿ ಜಂಪ್ ಮಾಡೋದಾಗಲಿ ಸ್ಕಿಪ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡ್ರಿ. ಇದನ್ನು ನೀವು ಮಾಡೋದ್ರಿಂದ ನಾ ಏನು ಹೇಳಿದೆ ಅನ್ನೋದು ತಿಳಿಯಂಗಿಲ್ಲ ಅಷ್ಟೆ. ಯಾವುದೇ ಮಗು ಬುಕ್ ಓದ್ಬೇಕಾದ್ರೆ ಕಾಟಾಚಾರಕ್ಕೆ ಓದೋದು, ಇಲ್ಲಾಂದ್ರೆ ಪೇರೆಂಟ್ಸ್ ಹೇಳ್ತಾರಂತ ಓದೋದು, ಇಲ್ಲ ಟೀಚರ್ಸ್ ಹೇಳ್ಯಾರಂತ ಓದೋದು, ಇಲ್ಲತ್ತಂದ್ರೆ ಯಾರೋ ಬೈದ್ರು ಓದ್ಕೊ ಹೋಗಂತ ಬೈದ ಕೂಲೇನ ಬುಕ್ ಹಿಡಿಯೋದು ಮಾಡ್ತಾವೆ. ಯಾಕೆ ಈ ಥರ ಹೇಳತ್ತೀನಿ ಅಂದರೆ, ಈಗಿನ ಮಕ್ಕಳಿಗೆ ಮೊಬೈಲ್ ಒಳಗೆ ಎಲ್ಲ ಆನ್ಸರ್ಸು ಸಿಗ್ತಾವೆ, ಕ್ವಶನ್ಸು ಸಿಗ್ತಾವೆ. ಬುಕ್ಕ ಓಪನ್ ಆಗಿಬಿಡ್ತೈತೆ ಅವ್ರು ಗೂಗಲ್ ಸರ್ಚ್ ಮಾಡಿದ್ರೆ. ರೆಡಿ ಟು ಇಟ್ ಮೊಬೈಲ್ ಒಳಗೆ ಎಲ್ಲ ಅವ್ರಿಗೆ ಆನ್ಸರ್, ಕ್ವಶನು ಸಿಗ್ತೈತಿ, ಕ್ವಶನ್ಗೆ ಆನ್ಸರು ಸಿಗ್ತೈತಿ. ಹೀಗಾಗಿ ಮಕ್ಕಳು ಬುಕ್ಕಿನ ಬುಕ್ ಓದ್ಬೇಕು ಅನ್ನೋದನ್ನ ಮರ್ತು ಬಿಟ್ರೆ. ಆದ್ರೆ ನಾವು ಈಗ ಮಕ್ಕಳನ್ನ ಬುಕ್ಕಿನ ಕಡೆ ಕರ್ಕೊಂಡು ಹೋಗ್ಬೇಕು, ಹೌದಾ? ಹೀಗಾಗಿ ಮಕ್ಕಳು ನಾವು ಯಾವ ಥರ ಬುಕ್ಕಿನ ಕಡೆ ಕರ್ಕೊಂಡು ಹೋಗ್ಬೇಕು ವಿಚಾರ ಮಾಡೋಣ. ಅವ್ರ ಕೈಯ ಮೊದಲಿಗೆ ಬುಕ್ ಕೊಡ್ರಿ, ಕೊಟ್ಟು ಒಂದು ಸ್ವಲ್ಪ ಓದಂತ ಹೇಳ್ರಿ. ಓದಾಕೆ ಶುರು ಮಾಡ್ತಾರಲ್ಲ, ಓದೋದ್ರ ಜೋಡಿ ನೀವು ಸ್ವಲ್ಪ ಕೂತ್ಕೋರಿ ಅವ್ರ ಜೋಡಿ. ನಂತರ ಯಾವುದೇ ಸಬ್ಜೆಕ್ಟ್ ಇರಲಿ, ಅವ್ರು ಓದ್ಬೇಕಾದ್ರೆ ನಡ್ಬರ್ಕ ಏನೋ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅನಿಸ್ತೈತಿ. ಅಲ್ಲಿ ಹಂಗಂದ್ರೇನು ಅದಂದ್ರೇನು ಅಂತ ನೀವು ಅವ್ರನ್ನ ಕೇಳ್ರಿ. ನೀವು ಏನೋ ಸ್ವಲ್ಪ ಅವ್ರಿಗೆ ಇಂಪಾರ್ಟೆಂಟ್ ಅನಿಸಿದ್ರೆ. ಯಾಕಂತಂದ್ರೆ ಅವ್ರಿಗೆ ಓದ್ಬೇಕನ್ನೋದು ಕಂಟಿನ್ಯೂ ಇರ್ತೈತಿ, ಓದಾಕತ್ತಿರ್ತಾರೆ ಕಂಟಿನ್ಯೂ. ನೀವು ಅದಂದ್ರೇನು ಹಂಗಂದ್ರೇನು ಅಂತ ನೀವು ಕೇಳಿದ್ರೆ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಮತ್ತೆ ಹೊರಡು ರಿಪೀಟ್ ಹೋಗ್ತಾರೆ. ಹೀಗಾಗಿ ಅವ್ರಿಗೆ ಕುಳಿತು ಓದಲು ಹೇಳ್ರಿ. ನಂತರ ಮಕ್ಕಳನ್ನ ಓದುವಾಗ ನೀವು ಗಮನವಿಟ್ಟು ಕ್ವಶನ್ ಮಾಡಿರಿ. ವಿಷಯದ ಮಧ್ಯೆ ಏನಾದ್ರು ಇಂಪಾರ್ಟೆಂಟ್ ಅನಿಸಿದ್ರೆ ಕೇಳ್ರಿ ಅವ್ರನ್ನ. ಹಿಂಗೆ ಫಾರ್ ಎಕ್ಸಾಂಪಲ್ ಏನಂದ್ರೆ, ಪರಮಾಣು ಎಂದರೇನು? ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ನಾವೇನಂತ ಕರಿತೀವಿ? ಪರಮಾಣು ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಪರಮಾಣು ಅಂತ ಕರಿತೀವಿ. ಈ ಥರ ಕೇಳೋದ್ರಿಂದ ಕ್ವಶನ್ ಮೂಲಕ ಆನ್ಸರ್ ಮೂಲಕ ಕ್ವಶನ್ ಹಿಂಗೆ ಕೇಳೋದ್ರಿಂದ ಅವ್ರಿಗೆ ತಿಳಿತೈತಿ, ನಿಮಗೂ ಹೊಳ್ಳಿ ತಿಳಿತೈತಿ, ಅವ್ರಿಗೆ ಹೊಳ್ಳಿ ರಿಪೀಟ್ ಅನ್ನಿಸ್ತೈತಿ. ಆ ಥರ ಕೇಳೋದ್ರಿಂದ ಅವ್ರಿಗೆ ಮೆಮ್ರಿ ಪವರ್ ಹೆಚ್ಚಾಗುತ್ತೆ. ಈ ಥರ ಕೇಳಿದ್ರು, ಈ ಥರ ಕೇಳ್ತಾರೆ, ಈ ಥರ ಬರ್ಬೋದೇನೋ ಆನ್ಸರ್ ಕ್ವಶನ್ ಅಂತ ಗೊತ್ತಾಗಕ್ಕೆ ಶುರು ಆಗುತ್ತೆ. ಹೊಳ್ಳಿ ಅವ್ರಿಗೆ ಅದ್ರ ಜೋಡಿ ಇಂಟ್ರೆಸ್ಟ್ ಬರ್ತೈತಿ. ನಾವು ಈ ಥರ ಓದೋದ್ರಿಂದ ತಿಳಿಯಾಕತ್ತೆ ಅಂದ್ರೆ ಇಂಟ್ರೆಸ್ಟ್ ಬರೋಕೆ ಶುರು ಆಗುತ್ತೆ. ಈ ಥರ ಹೇಳ್ಬೇಕು, ಅವ್ರಿಗೆ ಕೇಳಬೇಕು. ಮಕ್ಕಳ ಜೋಡಿ ನಾವು ಅವ್ರ ಜೋಡಿ ಮಕ್ಕಳಾಗಿ ಬೆರಿಬೇಕು. ಓದ್ಲಿಕ್ಕೆ ಇಂಟ್ರೆಸ್ಟು ಬರ್ತೈತಿ, ಅವ್ರು ತಿಳಿಯೋಕ್ಕೂ ಶುರು ಆಗುತ್ತೆ. ಈ ಥರ ಕ್ವಶನ್ ಮೂಲಕ ಆನ್ಸರ್ ಮೂಲಕ ಕ್ವಶನ್ ಮಾಡಾಕತ್ತಿದ್ರೆ ನೆನಪಿನ ಶಕ್ತಿ ವೃದ್ಧಿ ಆಗುತ್ತೆ, ನನ್ನ ಅಭಿಪ್ರಾಯ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ, ಆಮೇಲೆ ನನಗೆ ಹೇಳ್ರಿ. ನೀವು ಈಗ ಈ ಥರ ಹೇಳೋದ್ರಿಂದ ಮಾಡೋದ್ರಿಂದ ಬುಕ್ ಓದೋದ್ರಿಂದ ನಾ ಹೇಳಿದ ಸ್ವಲ್ಪ ತಿಳಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಈ ಸದ್ಯ ಮುರಾರ್ಜಿ, ನವೋದಯ, ಸೈನಿಕ ಈ ಥರ ಯಾವೋ ಎಕ್ಸಾಮ್ ಇರಲಿ, ಈ ಥರ ಬುಕ್ಕಿಗೆ ಸಂಬಂಧಪಟ್ಟಂಗೆ 35% ಬಿದ್ದಿರ್ತಾವೆ ಬುಕ್ ಒಳಗಿನ. ಹೀಗಾಗಿ ನಾವು ಬುಕ್ ನೋಡೋಂಗಿಲ್ಲ. ಈ ಕೋಚಿಂಗಿಗೆ ಏನು ಕಡೆ ಗಮನ ಇಡ್ತೀವಿ. 30,000 40,000 ಗಂಟಲೆ ಕೊಟ್ಟು ಕೋಚಿಂಗಿಗೆ ಹಾಕ್ತೀವಿ. ನಾವು ಒಂದು ಸ್ವಲ್ಪ ಬುಕ್ಕಿನೊಳಗೆ ಟ್ರೈ ಮಾಡ್ಬೇಕು ಅನ್ನೋದು ಇರೋಂಗಿಲ್ಲ. ಈ ಥರ ಎಕ್ಸಾಮ್ಗೆ ಉಪಯೋಗ ಆಗಲಿ, ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತೀನಿ. 5th ಮತ್ತು 10th ನ್ಯೂ ಟೈಪ್ ಕ್ವಶನ್ಸ್ ನಾನು ಹೇಳ್ತೀನಿ. ಸೋಷಿಯಲ್ ಆಗಲಿ ಸೈನ್ಸ್ ಆಗಲಿ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ನ್ಯೂ ಟೈಪ್ಸ್ ಜಾಸ್ತಿ ಬೀಳ್ತಾವೆ. ಭಾಳ ಡಿಫಿಕಲ್ಟ್ ಕೇಳ್ತಾನೆ, ಕ್ವಶನ್ ಆನ್ಸರ್ ಕೇಳ್ತಾನೆ, ಆನ್ಸರ್ ಇಟ್ಟು ಕ್ವಶನ್ ಕೇಳ್ತಾನೆ, ಅವ್ರಿಗೆ ಗೊತ್ತಾಗಂಗಿಲ್ಲ.